ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಂದಿನಿ. ನಾನಿವತ್ತು ನಿಮ್ಮೆಲ್ಲರಿಗೂ ಒಂದು ಈಸಿಯಾದ ಆದರೆ ಅಷ್ಟೇ ಎಫೆಕ್ಟಿವ್ ಆಗಿರುವಂಥ ರೆಮಿಡಿನ ತೊಗೊಂಡು ಬಂದಿದ್ದೀನಿ. ಇದು ಎಷ್ಟು ಚೆನ್ನಾಗಿದೆ ಅಂದರೆ, ಈ ರೆಮಿಡಿನ ನಾನು ವಾರಕ್ಕೊಂದ್ಸರಿ ಯೂಸ್ ಮಾಡ್ತೀನಿ. ನಿಮ್ಮ ಹತ್ರ ಟೈಮ್ ಇದೆ ಅಂದರೆ ನೀವು ಡೈಲಿ ಕೂಡ ಬಳಸ್ಬೋದು. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಲ್ಲ. ನೀವು ಡೈಲಿ ಯೂಸ್ ಮಾಡಿದಷ್ಟು ಇನ್ನೂ ಒಳ್ಳೆ ರಿಸಲ್ಟ್ ನೋಡ್ಬೋದು. ಈ ರೆಮಿಡಿ ಬಗ್ಗೆ ಹೇಗೆ ಗೊತ್ತಾಯಿತು ಅಂದರೆ, ನಮ್ಮ ಪಕ್ಕದಲ್ಲಿ ಒಬ್ಬರು ಹಿಂದಿ ಆಂಟಿ ಇದ್ದಾರೆ. ಅವರಿಗೆ ಇವಾಗ 57 ಇಯರ್ಸ್, ಹತ್ರ ಒಂದು 60 ಇಯರ್ಸ್ ಅಂದ್ಕೊಳ್ಳಿ. ಅವ್ರ ಸ್ಕಿನ್ ಎಷ್ಟು ಚೆನ್ನಾಗಿದೆ ಅಂದರೆ ಒಂದೇ ಒಂದು ಕಲೆ ಕೂಡ ಇಲ್ಲ. ಅವ್ರನ್ನ ನಾನು ಕೇಳಿದ್ದಕ್ಕೆ ಏನು ಯೂಸ್ ಮಾಡ್ತೀರಾ ಅಂದರೆ, ಆ ಆಂಟಿ ಹೇಳಿದಂಥ ರೆಮಿಡಿನ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ಆ ರೆಮಿಡಿನ ಯಾವ ರೀತಿ ಮಾಡ್ಕೊಳ್ಳೋದಂತ ನೋಡ್ಕೊಳ್ಳೋಣ. ಇವಾಗ ಒಂದು ಕ್ಲೀನಾಗಿರುವಂಥ ಬೌಲ್ನ ತೊಗೊಂಡಿದ್ದೀನಿ. ಒಂದು ಬೌಲಿಗೆ 1 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ 1/4 ಟೇಬಲ್ ಸ್ಪೂನಷ್ಟು ಕಸ್ತೂರಿ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಕಸ್ತೂರಿ ಅರಿಶಿನ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಅಡುಗೆಗೆ ಹಾಕ್ಕೊಳ್ತೀರಲ್ಲ ಅರಿಶಿನ ಪುಡಿ, ಅದನ್ನೇ ಹಾಕ್ಕೊಂಡ್ರೂ ಕೂಡ ಆಗುತ್ತೆ. ಹಾಗೆ ಇಲ್ಲಿ 2 ಟೇಬಲ್ ಸ್ಪೂನು ಹಸಿ ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಲು ಹಸಿದೇ ಆಗಿರಬೇಕು, ಯಾವುದೇ ಕಾರಣಕ್ಕೂ ಕಾಯಿಸಿರಬಾರ್ದು. ಇವಾಗ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಎಷ್ಟು ಚೆನ್ನಾಗಿದೆ ಅಂದರೆ ನೀವು ನಂಬಲ್ಲ, ಇಷ್ಟರಲ್ಲೆಲ್ಲ ಕ್ಲಿಯರ್ ಆಗುತ್ತಾ, ಫೇಸ್ ಪ್ಯಾಕ್ ಆಗುತ್ತಾ ಅಂದ್ಕೊತೀರಾ. ಎಷ್ಟು ಚೆನ್ನಾಗಿದೆ ಅಂದರೆ, ನಾನು ಡೈಲಿ ನೋಡ್ತೀನಲ್ಲ ಆಂಟಿನ, ಈ ಏಜಲ್ಲೂ ಅಷ್ಟು ಕ್ಲಿಯರ್ ಆಗಿದೆ ಮುಖ ಅವ್ರದ್ದು. ಒಂದೇ ಒಂದು ಪಿಂಪಲ್ಸ್ ಕೂಡ ಇಲ್ಲ, ಹಾಗೆ ಪಿಂಪಲ್ ಮಾರ್ಕು ಕೂಡ ಇಲ್ಲ. ಅಷ್ಟು ಕ್ಲಿಯರ್ ಆಗಿ, ಅಷ್ಟು ವೈಟಾಗಿ ಚೆನ್ನಾಗಿದ್ದಾರೆ. ಹಾಗಾಗಿ ನಾನು ಕೂಡ ಕೇಳಿದೆ, ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು, ಏನು ಹಚ್ಚಿತೀರಾ ಆಂಟಿ, ಎಷ್ಟು ಚೆನ್ನಾಗಿದೆ ನಿಮ್ಮ ಮುಖ ಕ್ಲಿಯರ್ ಆಗಿ, ಇಷ್ಟು ಒಂದೇ ಒಂದು ಡಾಟ್ ಕೂಡ ಇಲ್ಲಲ್ಲ ಅಂತ. ಆವಾಗ ಆಂಟಿ ಹೇಳಿದಂಥ ರೆಮಿಡಿ. ಹಾಗಾಗಿ ನಾನು ಕೂಡ, ನಮ್ಮೆಲ್ಲರಿಗೂ ಆಸೆ ಇದ್ದೇ ಇರುತ್ತೆ, ನಾವು ಚೆನ್ನಾಗಿರಬೇಕು, ಫೇರ್ ಆಗಿರಬೇಕು, ಕ್ಲಿಯರ್ ಆಗಿರಬೇಕು ಸ್ಕಿನ್ನು ಅಂದ್ಬಿಟ್ಟು. ಹಾಗಾಗಿ ಅಂಥವ್ರಿಗೆಲ್ಲ ಹೆಲ್ಪ್ ಆಗಲಿ ಅಂದ್ಬಿಟ್ಟು ನಾನು ಇವತ್ತು ಈ ರೆಮಿಡಿನ ಶೇರ್ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡು ಬನ್ನಿ ಇವಾಗ ಈ ಪ್ಯಾಕ್ನ ಯಾವ ರೀತಿ ಅಪ್ಲೈ ಮಾಡೋದಂತ ನೋಡ್ಕೊಳ್ಳೋಣ. ಅಪ್ಲೈ ಮಾಡೋದಕ್ಕೂ ಮುಂಚೆ ನಾವು ಮುಖನ ನೀಟಾಗಿ ತೊಳ್ಕೊಂಡು ಬಂದಿರಬೇಕು. ನೀವು ಯಾವುದು ಸೋಪ್ ಯೂಸ್ ಮಾಡ್ತಿರೋ ಅಥವಾ ಇನ್ನೇನಾದರೂ ಯೂಸ್ ಮಾಡ್ತಿರೋ ಅದರಿಂದ ನೀಟಾಗಿ ಮುಖನ ತೊಳ್ಕೊಂಡಿರಬೇಕು. ಮುಖ ತೊಳೆದಾದ್ಮೇಲೆ ಮುಖನ ಕ್ಲೆನ್ಸ್ ಮಾಡಬೇಕು. ಕ್ಲೆನ್ಸ್ ಅಂದರೆ ನಮ್ಮ ಫೋರ್ಸ್ನ ಓಪನ್ ಮಾಡೋದಕ್ಕೆ ಕ್ಲೆನ್ಸ್ ಅಂತ ಕರೀತಾರೆ. ನಾವು ಕ್ಲೆನ್ಸಿಂಗ್ ಮಾಡೋದಕ್ಕೆ ಇವಾಗ ಹಾಲನ್ನ ತೊಗೊಂಡಿದ್ದೀನಿ. ಅದೇ ಹಸಿ ಹಾಲನ್ನೇ ತೊಗೊಂಡಿದ್ದೀನಿ. ಒಂದು ಹಸಿ ಹಾಲಿಗೆ ಸ್ವಲ್ಪ ಕಾಟನ್ ತೊಗೊಂಡು ಡಿಪ್ ಮಾಡಿ ಈ ಥರ ನೀಟಾಗಿ ಕ್ಲೀನ್ ಮಾಡಬೇಕು. ನಾವು ಎಷ್ಟೇ ಮುಖನ ತೊಳೆದಿದ್ರೂ ಕೂಡ ಕೊಳೆ ಇರುತ್ತೆ, ಗೊತ್ತಾಗಲ್ಲ ನಮಗೆ. ನಾವು ಈ ರೀತಿ ಕ್ಲೆನ್ಸಿಂಗ್ ಮಾಡೋದ್ರಿಂದ ಫೋರ್ಸ್ ಎಲ್ಲ ನೀಟಾಗಿ ಓಪನ್ ಆಗುತ್ತೆ. ಓಪನ್ ಫೋರ್ಸ್ ಆದರೆ ಅವಾಗ ನಾವು ಹಾಕುವಂಥ ರೆಮಿಡಿ ಅದರೊಳಗಡೆ ನೀಟಾಗಿ ಹೋಗಿ ಕವರ್ ಆಗಿ ಅಲ್ಲಿ ಆಗಿರುವಂಥ ಡ್ಯಾಮೇಜಸ್ನೆಲ್ಲ ಕ್ಲಿಯರ್ ಮಾಡುತ್ತೆ. ನೋಡಿ, ಇವಾಗ 1-2 ನಿಮಿಷ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಮುಖನೆಲ್ಲ ನೀಟಾಗಿ ಎಷ್ಟಾಗುತ್ತೋ ಅಷ್ಟು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ. ಎಷ್ಟು ಕೊಳೆ ಇದೆ ಅಂದರೆ ನಮಗೆ ಗೊತ್ತಾಗಲ್ಲ, ಕಾಣಿಸಲ್ಲ. ನೋಡಿ ಎಷ್ಟು ಕೊಳೆ ಇರುತ್ತೆ. ನೀಟಾಗೆಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಕತ್ತಿಗೂ ಕೂಡ ಈ ರೀತಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಕತ್ತಲ್ಲಿರುವಂಥ ಕೊಳೆನೂ ಕೂಡ ಕ್ಲೀನ್ ಆಗುತ್ತೆ. ನೋಡಿ ಇವಾಗ ಕ್ಲೀನೆಲ್ಲ ಆಯಿತು. ಇವಾಗ ಯಾವ ರೀತಿ ಅಪ್ಲೈ ಮಾಡೋದಂತ ತೋರಿಸ್ತೀನಿ ನೋಡಿ. ನೀಟಾಗಿ ಈ ರೀತಿ ಸರ್ಕ್ಯುಲರ್ ಮೋಷನಲ್ಲಿ ನೀಟಾಗಿ ಅಪ್ಲೈ ಮಾಡ್ತಾ ಬರಬೇಕು. ನೋಡಿ, ಸ್ವಲ್ಪ ಲೈಟಾಗಿ ಸ್ಕ್ರಬ್ ಮಾಡ್ತಾ ಅಪ್ಲೈ ಮಾಡ್ಕೊಳ್ಳಿ. ಈ ರೆಮಿಡಿನ ಕಣ್ಣಿನ ಕೆಳಗಡೆ ಕೂಡ ಹಚ್ಕೋಬೋದಾ ಅಂತ ಕೇಳಿದರೆ ಹಚ್ಕೋಬೋದು, ಯಾವುದೇ ರೀತಿ ತೊಂದರೆ ಇಲ್ಲ. ಯಾಕಂದರೆ ಇದು ಬ್ಲೀಚು ಏನೂ ಅಲ್ಲ ಅಲ್ವಾ, ಹಾಕ್ಕೊಳ್ಬೋದು. ಎಲ್ಲ ನ್ಯಾಚುರಲ್ ಆಗಿರುವಂಥ ಇಂಗ್ರೀಡಿಯೆಂಟ್ಸ್ನೇ. ಕಣ್ಣಿನ ಸುತ್ತ ಕಪ್ಪಾಗಿದ್ರು ಕೂಡ ಇದನ್ನ ಹಾಕ್ಕೊಳ್ಳೋದ್ರಿಂದ ಕ್ಲಿಯರ್ ಆಗುತ್ತೆ. ಚೆನ್ನಾಗಿ ಮಸಾಜ್ ಮಾಡ್ತಾ ಹಂಗೆ ಅಪ್ಲೈ ಮಾಡ್ಕೊಳ್ಳಿ. ನೀಟಾಗಿ ಫುಲ್ಲು ಫೇಸ್ ಕವರ್ ಆಗೋ ಥರ ಚೆನ್ನಾಗಿ ಸ್ಕ್ರಬ್ ಮಾಡೋ ಥರನೇ ಅಪ್ಲೈ ಮಾಡ್ಕೊಳ್ಳಿ. ಯಾವುದೇ ರೀತಿ ಬ್ಲ್ಯಾಕ್ ಇಡ್ಸಿದ್ರೆ ವೈಟ್ ಇಡ್ಸಿದ್ರು ಕೂಡ ಕ್ಲಿಯರ್ ಆಗುತ್ತೆ. ನೋಡಿ ಈ ಥರ ನೀಟಾಗಿ ಚೆನ್ನಾಗಿ ಎಲ್ಲ ಕಡೆನೂ ಅಪ್ಲೈ ಮಾಡ್ಕೊಳ್ಳಿ. ನೋಡಿ, ಕತ್ತಿನ ಕೆಳಗಡೆನೂ ಕೂಡ ಅಪ್ಲೈ ಮಾಡ್ಕೊಳ್ಳಿ. ಕತ್ತಿನ ಕೆಳಗಡೆ ಚೈನ್ ಹಾಕಿ ಅಲ್ಲಿ ಒಂದು ಕಡೆ ಬ್ಲ್ಯಾಕ್ ಆಗಿರುತ್ತೆ, ಅದಕ್ಕೂ ಕೂಡ ನೀಟಾಗಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಕತ್ತಿನ ಸುತ್ತ ಇರುವಂಥ ಕಪ್ಪು ಕೂಡ ಕಡಿಮೆ ಆಗುತ್ತೆ. ನೋಡಿ, ಇವಾಗ ನೀಟಾಗೆಲ್ಲ ಚೆನ್ನಾಗಿ ಅಪ್ಲೈ ಮಾಡಿಕೊಂಡು ಅರ್ಧ ಗಂಟೆ ಬಿಟ್ಟು ಮುಖನ ತೊಳ್ಕೊಳ್ಳೋದ್ರಿಂದ ಒಂದು ಒಳ್ಳೆ ರಿಸಲ್ಟ್ ನೋಡ್ತೀರಾ. ನೀವೇ ಕಮೆಂಟ್ ಮಾಡಿ ಹೇಳ್ತೀರಾ. ನೀವು ಟ್ರೈ ಮಾಡಿ ನೋಡಿ, ನೆಕ್ಸ್ಟು ನೀವೇ ಕಮೆಂಟ್ ಮಾಡ್ತೀರಾ, ನೀವು ಹೇಳಿದಂಥ ರೆಮಿಡಿ ನನಗೆ ತುಂಬಾ ಇಷ್ಟ ಆಯಿತು, ನಾನು ಇದನ್ನೇ ಕಂಟಿನ್ಯೂ ಮಾಡ್ತೀನಿ ಅಂತಲೂ ಕೂಡ ಹೇಳ್ತೀರಾ. ವಾರದಲ್ಲಿ 1 ಸರಿ ಅಥವಾ 2 ಸರಿ ಮಾಡಿ ನೋಡಿ. ಇವಾಗ ನಾನು ಹಚ್ಬಿಟ್ಟು ಅರ್ಧ ಗಂಟೆ ಆಗಿದೆ. ಮುಖ ಎಲ್ಲ ಟೈಟ್ ಅನಿಸ್ತಾಯಿದೆ. ಮುಖದಲ್ಲಿ ಇವಾಗ ರಿಂಕಲ್ಸ್ ಸ್ಟಾರ್ಟ್ ಆಗ್ತಾಯಿದೆ ಅಂದರೆ ರಿಂಕಲ್ಸು ಕೂಡ ಕಡಿಮೆ ಆಗುತ್ತೆ. ಮುಖದಲ್ಲಿ ಪಿಂಪಲ್ ಮಾರ್ಕ್ ಇದ್ದರೆ ಮತ್ತು ಬ್ಲ್ಯಾಕ್ ಮಾರ್ಕ್ಸ್ ಇದ್ದರೆ, ರೆಡ್ ಮಚ್ಚೆ ಥರ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತೆ. ನೋಡಿ, ಈಗ ನಾನು 20 ನಿಮಿಷ ಆದಮೇಲೆ ಮುಖನ ತೊಳ್ಕೊಂಡು ಬಂದಿದ್ದೀನಿ. ತುಂಬಾ ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಅನಿಸ್ತಾಯಿದೆ ಅಂದರೆ ನಿಮಗೆ ಗೊತ್ತಾಗುತ್ತೆ. ನೀವು ಕೂಡ ಯೂಸ್ ಮಾಡಿ ನೋಡಿ, ನೀವೇ ಕಮೆಂಟ್ ಮಾಡ್ತೀರಾ ತುಂಬಾ ಚೆನ್ನಾಗಿತ್ತು ನೀವು ಹೇಳಿದಂಥ ರೆಮಿಡಿ ಅಂತ. ಈ ರೆಮಿಡಿನ ನೀವು ಡೈಲಿ ಬೇಕಾದರೆ ಯೂಸ್ ಮಾಡ್ಬೋದು, ಯಾವುದೇ ರೀತಿ ತೊಂದರೆ ಇಲ್ಲ. ನೀವು ಡೈಲಿ ಯೂಸ್ ಮಾಡ್ತಾ ಬಂದರೆ ಯಾವುದೇ ರೀತಿ ಪಿಗ್ಮೆಂಟೇಷನ್ ಇದ್ದರೂ ಕೂಡ ಕಡಿಮೆ ಆಗುತ್ತೆ. ಕಪ್ಪು ಕಲೆಗಳಾಗಲಿ, ಪಿಗ್ಮೆಂಟೇಷನ್ ಆಗಲಿ, ಯಾವುದೇ ರೀತಿ ಮುಖದಲ್ಲಿರುವಂಥ ಪ್ರಾಬ್ಲಮ್ಸ್ ಇದ್ದರೂ ಕೂಡ ಕ್ಲಿಯರ್ ಆಗುತ್ತೆ. ಫೇಸ್ ಪ್ಯಾಕ್ ಮಾಡಿದಾಗ ಅಥವಾ ಫೇಶಿಯಲ್ ಮಾಡಿಸಿದಾಗ ಮುಖ ಎಲ್ಲ ವಾಶ್ ಮಾಡಿ ಆದಮೇಲೆ ಒಂದು ಸಾಫ್ಟ್ ಆಗಿರುವಂಥ ಕ್ರೀಮು ಅಥವಾ
ಮಾಯ್ಶ್ಚರೈಸರ್ ಹಚ್ಚೋದ್ರಿಂದ ತುಂಬಾ ಒಳ್ಳೆಯದು. ನಾನೀಗ ಬಯೋಲಿನ್ ಇತ್ತು ನನ್ನ ಹತ್ರ, ನಾನು ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಇಲ್ಲಾಂದರೆ ನೈಟ್ ಕ್ರೀಮ್ ಕೂಡ ಯೂಸ್ ಮಾಡ್ಬೋದು. ನೀವು ನೈಟ್ ರೆಗ್ಯುಲರಾಗಿ ಇದನ್ನ ಮಾಡ್ತೀರಾ ಅಂದರೆ ನೈಟ್ ಕ್ರೀಮಿಗಂತ ಏನು ಇಟ್ಕೊಂಡಿದ್ದೀರೋ ಅದನ್ನೇ ಅಪ್ಲೈ ಮಾಡಿಬಿಟ್ಟು ಮಲ್ಕೊಳ್ಳೋದ್ರಿಂದ ನೀವು ಬೆಳಗ್ಗೆ ಎದ್ದು ಒಂದು ಒಳ್ಳೆ ಫ್ರೆಶ್ ಆಗಿರುವಂಥ ಮುಖನ ನೋಡ್ತೀರಾ. ಒಂದು ಒಳ್ಳೆ ಕಾಂತಿ ಬಂದಿರುತ್ತೆ ಮುಖದಲ್ಲಿ. ಎಷ್ಟು ಚೆನ್ನಾಗಿದೆ ಅಂದರೆ ನಾವು ಹೇಳೋದಕ್ಕಿಂತ ನೀವು ಯೂಸ್ ಮಾಡಿ ನೋಡಿದ್ರೇ ಒಳ್ಳೆಯದು. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.